ಈಗ ಚಂದ್ರಬಾಬು ನಾಯ್ಡು ಸ್ಟೇಟ್ಮೆಂಟ್ ಕೊಟ್ಟಂತಾರೆ ಈ ದೇಶ ತುಂಬ ದೊಡ್ಡ ಇಶ್ಯೂ ಆಗಿದೆ ಅಂದರೆ ನಿಮ್ಗೆ ಒಂದು ಸ್ವಲ್ಪ ಮೀಡಿಯಾ ಬ್ರೇಕ್ ಮಾಡಿಬಿಡ್ತೀನಿ ನಾನು 4 ಚೇರ್ಮನ್ ಇದ್ದಾಗ ಸುಮಾರು 4 ವರ್ಷದಿಂದ ಸಪ್ಲೈ ಮಾಡ್ತಿದ್ದಾರೆ. ಯಾಕೆ ಸಪ್ಲೈ ಮಾಡ್ತಿದ್ದು ಅಂದ್ರೆ ಸಪ್ಲೈ ಮಾಡ್ತಾರೆ. ಅವರು 4 ಟೆಂಡರ್ ಸಿಸ್ಟಮ್ ಮಾಡಿದ್ರು. ಟೆಂಡರ್ ಮಾಡಿ ನಮ್ಗೆಲ್ಲೂ ಯಾರೋ ಪ್ರೈವೇಟ್ ಅವ್ರು ಕೂಡ ಚೇರ್ಮನ್ ಯಾರು ಅಪಾಯಿಂಟ್ಮೆಂಟ್ ಇರ್ತಾರೆ ಮೋಸ್ಟ್ಲಿ MLA ಗೊತ್ತು. ಅವರು ನಮ್ಮ ಕಡಿಮೆ ಬಂದಿದೆ ಆ ರೇಟಿಗೆ ಮ್ಯಾಚ್ ಮಾಡಿದ್ದಾರೆ. ಆ ರೇಟಿಗೆ ಮಾಡೋದಿಲ್ಲ ನಾವು ಗೌರ್ಮೆಂಟ್ ಮಾಡಿದ್ರೆ ಸಪ್ಲೈ ಮಾಡಿ ಬಂದು ಮಾಡಿದ್ವಿ. ಅದ್ರ ನಂತರ ಮತ್ತೆ ಏನಾದ್ರು ಗೊತ್ತಿಲ್ಲ. ನಮ್ಗೆ ಇರೋದಾಗ ಎಲ್ಲರೂ ಹೇಳ್ತಿದ್ರು ಅದೆಲ್ಲಾದ್ರೆ ಪ್ರಸಾದ ಸ್ಮೆಲ್ ಬರ್ತೈತೆ ಸೋದು. ಆಮೇಲೆ ಅವ್ರು ಪ್ರೈವೇಟ್ ಕಡೆ ತೊಗೊಂಡಂತಾರೆ ಅದೇನಾಗಿ ತಾವೇ ಅಲಿಗೇಷನ್ ಮಾಡ್ತಲ್ಲ ಎಷ್ಟು ಸರಿ ಅದೇನಾದ್ರು ಎಂಕ್ವೈರಿ ಆದರೆ ಗೊತ್ತಾಗ್ತದೆ. ಈಗಂದ್ರೆ ಮತ್ತೆ ಈಗ ಅವರು ಅಲಿಗೇಷನ್ ಮಾಡಿದ ಚಂದ್ರಬಾಬು ನಾಯ್ಡುಗೂ ಒಂದು ನಮ್ಮ ಶ್ರೀಮಂತಕ್ಕೆ ಲಾಭ ಆಗಿದೆ. ಇಡೀ ನಂದಿನಿ ತುಪ್ಪದ ಡಿಮಾಂಡ್ ಕರ್ನಾಟಕ ತುಂಬ ಇಡೀ ದೇಶ ತುಂಬ ನಡೆದಿದೆ. ಅದಕ್ಕೆ ನಮ್ಮ ನಂದಿನಿ ತುಪ್ಪದ ಕ್ವಾಲಿಟಿ ಮುಂದೂಡಿದಿಲ್ಲ. ಸರ್ಕಾರ ಆರ್ಡರ್ ಬಂದಿದೆ ಸರ್. ಈಗ ಚಾಲು ಆಗೈತೆ ಅಂದರೆ ಸ್ಟೇಟ್ಮೆಂಟ್ ಎಲ್ಲ ನೋಡಿದ್ರೆ ನಾನು ನನ್ನ ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ರೆ ಸರ್ವಾಗಿ ನಾವು ಮೊದಲು ಅದನ್ನೇ ರಿಕ್ವೆಸ್ಟ್ ಮಾಡ್ತಾರೆ. ಯಾಕಂದ್ರೆ ನಮ್ಮದು ನಂದಿನಿ ತುಪ್ಪ ತಿರುಪತಿ ಬಾಲಾಜಿ ದೇವ್ರ ಪ್ರಸಾದ ಕೊಡ್ತೇವೆ ನಮಗೂ ಹೆಮ್ಮೆ ಐತೆ. ಆ ದೃಷ್ಟಿಯಿಂದ ಸ್ವಲ್ಪ ಪುನೀತ್ ರಾಜ್ಕುಮಾರ್ ಬ್ರ್ಯಾಂಡ್ ಅಂಬಾಸಿಡರ್ ಅವರು ಸಪೋರ್ಟ್ ಮಾಡ್ತಿದ್ರಿ ಅಂದರೆ ನಾವು ತಿರುಪತಿಗೆ ಹೋಗಲಿ ಅಂತೇಳಿ. ಇದೆಲ್ಲ ಅವರ ಹೊಸ ಚೇರ್ಮನ್ ಆದ ನಂತರ ಟೆಂಡರ್ ಸಿಸ್ಟಮ್ಗೆ ಹೋಗಿ ಯಾರೋ ಪ್ರೈವೇಟ್ ದರಗಳು ತೊಗೋಬೇಕಂತ ನಮಗೆ ಅಲೌ ಮಾಡ್ತಿಲ್ಲ. ನಾವು ಅಂದ್ರೆ ನಮ್ಮ ರಗಡ್ ತುಪ್ಪ ನಮ್ಮಲ್ಲಿ ಮಾರ್ತಿದ್ವಿ. ಬ್ಯಾಡ ಅಂದ್ರೆ ಬಿಡುತ್ತೆ ನಾವು ಬಿಟ್ಬಿಟ್ಟವ್ರು ಅಂದರೆ ಅದಕ್ಕೆ ಚಂದ್ರಬಾಬು ನಾಯ್ಡು ಅವ್ರು ಸರಿ ಮಾತು ಹೇಳ್ತಾರೆ. ನಮ್ಮ ಫುಲ್ ನಂದಿನಿ ಇನ್ನೂ ಎಲ್ಲ ಕಡೆ ಇನ್ನೂ ಜಾಸ್ತಿ ಪ್ರಚಾರ ಅಥವಾ ಪಬ್ಲಿಸಿಟಿ ಸಿಗ್ತಾರೆ. ಚಲೋ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಬೆಳಗ್ಗೆ ಬಂದ ಅಂದ್ರೆ ಅಲ್ಲೇ ಮಾಡ್ತಾರೆ. ನಂದಿನಿ ತುಪ್ಪ ಭಾಳ ಪ್ಯೂರ್ ಆಗಿರ್ತೈತಿ. ಅಂದ್ರೆ ನಮ್ಮ ರೈತರು ಹಾಲು ಕೊಡೋದು ಚಲೋ ಕೊಟ್ಟಿದ್ದಾರೆ. ಕ್ವಾಲಿಟಿ ಅಥವಾ ಕಾಂಪ್ರಮೈಸ್ ಆಗೋದಿಲ್ಲ. ಅದಕ್ಕೆ ನಂದಿನಿ ಇವನ್ ಅನುಕೂಲ ಎಲ್ಲ ಚಲೋ ಇರ್ತವೆ. ಅದಕ್ಕೆ ಅದನ್ನು ಹೆಚ್ಚು ಗ್ರಾಹಕರು ಅಥವಾ ದೇವಸ್ಥಾನ ಬಳಕೆ ಮಾಡ್ಕೊಂಡು ವಿನಂತಿ ಮಾಡ್ತಾರೆ. ಇನ್ನೊಂದು ಚರ್ಚೆ ಪವನ್ ಕಲ್ಯಾಣ ಆಯಾ ದೇವಸ್ಥಾನ ಆಯಾ ಆ ರೀತಿ ಚರ್ಚೆ ಏನು ನಾನು ಸ್ಟೇಟ್ಮೆಂಟ್ ನೋಡಿದ್ರೆ ಈಗ ನಮ್ದು ಅದೇ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಜನರಲ್ ಬಾಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ದಾರೆ. ಅಧ್ಯಕ್ಷರು ಅಂದರೆ ಹೆಂಗೆ ಅಲಾವ್ ಇರ್ತೈತೆ ಅಂದ್ರೆ ಅಲ್ಲಿ ಮೊದಲು ಅಧ್ಯಕ್ಷರು ಒಬ್ಬರೇ ಒಳಗೆ ಹೋಗಿರ್ತೈತೆ, ಯಾರಿಗೆ ಬೇರೆ ಬಿಡ್ತೈತೆ. ಈ ಸಲ ಸೆಕ್ರೆಟರಿಗೂ ಮಾತು ಹೇಳಿದ್ದೇನೆ ಕರೆದು ನಾವು ಸದ್ಯ ಅಂದರೆ ಈ ಸಲ ನಮ್ಮದು ಯಾಕಂದ್ರೆ 3 ಸಲ ಎಲ್ಲ ಹಂಗಿದ್ರು ಈ ಸಲ 68 ಲಕ್ಷ ಲಾಭ ಮಾಡಿದ್ದೀವಿ. ಮುಂದಿನ ಸಲ 2 ಕೋಟಿ ಲಾಭ ಮಾಡಬೇಕಂತ ಪ್ಲ್ಯಾನ್ ಇಟ್ಕೊಂಡಿರೋ. ಅದ್ರ ಜೊತೆ ಮೇಗಾ ಡೇರಿ ಖರ್ಚು ಎಲ್ಲ ಕಡಿಮೆ ಮಾಡ್ಬೋದು. ಇವತ್ತು ಜನರಲ್ ಕೂಡ ವಿಶೇಷ ಮಾಡಿ ಬೆಳಗಾವಿ ಅಂದರೆ ಮಿಲ್ಕ್ ಡೈರಿ ಉತ್ತರ ಕರ್ನಾಟಕ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು, ಮೇಗಾ ಡೈರಿ ಮಾಡಬೇಕೆಲ್ಲ ಪ್ಲ್ಯಾನ್ ಇಡ್ಬೋದು. ಮತ್ತು ರೈತರು ಇನ್ನೂ ಏನು ಅನುಕೂಲ ಮಾಡೋಕೆ ನಾನು ಜನರಲ್ ಬಾಡಿ ಮುಖಾಂತರ ಮೀಟಿಂಗ್ ಮೇಲೆ ಪ್ರಯತ್ನ ಮಾಡ್ತೀವಿ. ಮೇಗಾ ಡೈರಿಗೆ ಅಂದರೆ ಇವತ್ತು ನಮ್ಗೆ 2 ಲಕ್ಷ ಲೀಟರ್ ಹಾಲು ಬರಬೇಕು. ನನಗೆ ಮೇಗಾ ಡೈರಿ ಮಾಡಿದ್ರೆ 4 ಲಕ್ಷ ಲೀಟರ್ ಹಾಲು ಬರಬೇಕು. ಬಂತಂದ್ರೆ ಅದು ಪ್ರಯಾರಿಟಿ ಆಗ್ತದೆ. ಬರ್ದಿಲ್ಲ ಅಂದ್ರೆ ನಾನು ಅಷ್ಟೇ ಲೋನ್ ತೊಗೊಂಡು ಮಾಡಿ ಪಾಸ್ ಆಗ್ತದೆ. ಅದಕ್ಕೆ ಮೊದಲು 4 ಲಕ್ಷ ಹಾಲು ರೀಚ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದಾದಮೇಲೆ NDDB ಅವ್ರು ನನಗೆ 1 ದಿವಸ ಲೋನ್ ಕೊಡ್ತಾರೆ. ಅದು ಮಾಡ್ಕೊತೀನಿ. ಅದು ಪ್ಲ್ಯಾನ್ ಐತಿ, ಆದಷ್ಟು ಬೇಗನೆ ಮಾಡ್ತೀನಿ. ಜನರ ಬೇಡಿಕೆ ಹೆಚ್ಚಿದೆ. ಕುಂದ ಅರ್ಧ ಕೆಜಿ ಈಗ ನೋಡಿ ನಾವು ಅದಕ್ಕೆ ಏನು ಮಾಡೋದು ಮೇಗಾ ಡೈರಿ ಅಂತಂದ್ರೆ ಎಲ್ಲ ಪ್ರಾಡಕ್ಟ್ ನಮ್ಗೆ ಕೆಲವೊಂದು ನಾವು ಬೆಂಗಳೂರಿನಿಂದ ತರಿಸ್ಬೇಕು. ಅದಕ್ಕೆಲ್ಲ ಮೈಸೂರು ಪಾಕ ಕುಂದ ಇದನ್ನೆಲ್ಲ ಇಲ್ಲೇ ಮಾಡಿದ್ರೆ ಎಷ್ಟು ಡಿಮಾಂಡ್ ಇರ್ತದೆ ಅದು ಊರಿಗೆ ಮಾಡೋದು ಈಸಿ ಆಗ್ತದೆ. ಮುಂದಿನ ದಿನಮಾನ ಗ್ರಾಹಕರಿಗೆ ಒಳ್ಳೆ ಸಮಸ್ಯೆ ಆಗೋದು ಪ್ಲ್ಯಾನ್ ಮಾಡ್ತಾರೆ. ಮಾರ್ಕೆಟ್ ಮಳಿಗೆಗಳು ಆಗಬೇಕು, ಸ್ಟಾಲ್ ಆಗಬೇಕು. ಈ ಪಕ್ಕದ ಗೋವಾ ಮಹಾರಾಷ್ಟ್ರ ಹಳ್ಳಿ ಡೈರಿಯವ್ರು ಬಂದು ಇಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ. ಏನು ಇಡೀ ಜಿಲ್ಲಾ ತುಂಬ ನಮ್ಮ ಪಾರ್ಲರು ದೊಡ್ಡ ಸಣ್ಣ ಕೂಡಿ 838 ಮ್ಯಾಗ ಅದಾವ್ರೆ. ಅವ್ರು ಇನ್ನೂ ಅದು ಹೈಟೆಕ್ ಆಗಬೇಕು, ಅದು ಜನಕ್ಕೆ ಅಟ್ರಾಕ್ಷನ್ ಆಗಬೇಕು. ಆ ಥರ ನಾವು ಬೆಳಗಾವಿಯಲ್ಲಿ ಪ್ರಾರಂಭ ಮಾಡೋಕ್ಕೆ ಶುರು ಮಾಡಿದರೆ ನಾ ಏನಿಲ್ಲ ಈ ಜನರಲ್ ಬಾಡಿ ಮುದ್ದಿನ ಜನರಲ್ ಬಾಡಿಗೆ 1 ವರ್ಷಕ್ಕೆ ಹಾಲು ಇಂಪ್ರೂವ್ ಆಗಿರ್ಬೇಕು. ಮಾರ್ಕೆಟ್ ಎಲ್ಲನೂ ಒಂದು ಕಾರ್ಯರೂಪ ಮಾಡಿ ಮಾಡ್ತೀವಿ. KMF ಇಲ್ಲ. ಅದು ಆ್ಯಕ್ಚುಲಿ ಈ ಹಾಲನ್ನೆಲ್ಲ ಮಾಡೋದು ನಮ್ಮ ಮುನ್ಸಿಪಾಲಿಟಿ ಹೆಲ್ತ್
ಅವ್ರು ಮಾಡ್ಬೇಕು, ಅವ್ರು ಯಾರು ಸರಿಯಾಗಿ ಮಾಡಿದ್ರೆ ಅದಕ್ಕೆ ನಾನು ಏನು ರಿಕ್ವೆಸ್ಟ್ ಮಾಡಿ ಟೀಮ್ ತಯಾರು ಮಾಡ್ತೀನಿ. ಇಡೀ ಕನ್ನಡ ಸ್ಕ್ವಾಡ್ ಥರ ನೀವನ್ನ ಅದನ್ನೆಲ್ಲ ಚೆಕ್ ಮಾಡೋಕ್ಕೆ ನಾವು ಎಲ್ಲ ದೇವಸ್ಥಾನಗಳು ಮಾಡಿದರೆ ಒಳ್ಳೇದಾದರೆ ಡಿಮಾಂಡ್ ಭಾಳ ಬರ್ತದೆ. ಉತ್ಪನ್ನ ಜಾಸ್ತಿ ಸೇಲ್ ಮಾಡಿದ್ರೆ ಇನ್ನೂ ಜಾಸ್ತಿ ಬರ್ತದೆ, ರೈತರ ಪಡಕ್ಕೆ ಅನುಕೂಲ ಆಗ್ತದೆ. ತಿರುಪತಿ ತಿಮ್ಮಪ್ಪನ ಕೃಪೆ ನಿಮ್ಗೆ ಎಲೆಕ್ಷನ್ ಬರ್ತಿದ್ದಾರೆ. ಆ್ಯಕ್ಚುಲಿ ಆಗಸ್ಟ್ ಒಳಗೆ ಎಲೆಕ್ಷನ್ ಐತೆ. ಅವರು ಕೆಲವೊಂದು ಇರ್ತಾರೆ, ಕೆಲವೊಂದು ಯೂನಿಯನ್ ಎಲೆಕ್ಷನ್ ಇದೆ. ಮೋಸ್ಟ್ಲಿ ಇನ್ನೊಂದು 3-4 ತಿಂಗಳು ಎಲೆಕ್ಷನ್ ಬರ್ಬೋದು. ಅವಾಗ ಏನೇನು ಬರ್ತದೆ ಸರ್, ಈಗ ತನ್ನಿಂದ ತಾವನ್ನ ಡಿಮಾಂಡ್ ಹೆಚ್ಚಾಗಿದೆ. ತಿರುಪತಿ ತಿಮ್ಮಪ್ಪನ ಕೃಪೆ ಇರ್ತಿದ್ರು ಅಂತ ಹಿಂದಿನ ಮಿಲ್ಕ್ ಇದೆ ತುಪ್ಪ ಇದೆ. ಇನ್ನೂ ಮಾಡಿ ದೇವರ ತಿರುಪತಿ ನಮ್ಮ ಆಶೀರ್ವಾದ ಮಾಡಿ ನಮ್ಮ ಹಾಲು ಇನ್ನೂ ಹೆಚ್ಚಾಗಲಿ, ನಮ್ಮ ರೈತರಿಗೆ ಅನುಕೂಲ ಆಗಲಿ, ದೇವ್ರಿಗೆ ಗಿಡಕೊಡ್ತೀವಿ. ಈಗ ಮಹಾಲಕ್ಷ್ಮಿ ಜಯಂತಿಗೆ ಏನಾದ್ರು ಅದೇನಿಲ್ಲ, ಗೋಕಾಕ್ ಮೇಲೆ ಮನೆ ಮೀಟಿಂಗ್ ಕರೆದಿದ್ದಾರೆ. ಮತ್ತು ಅವರೆಲ್ಲ ಏನು ಹೇಳಿದ್ರೆ ಯಾಕೆ ರಾಡ್ ಆಗಿದ್ದಾರೆ, ಅಷ್ಟು ಪ್ರಾಪರ್ಟಿ ಸಿಗ್ತದೆ, ಅವನ್ನೆಲ್ಲ ಸೇಲ್ ಮಾಡಿ ಅವ್ರು ರಿಫಾರ್ಮ್ ಕೊಟ್ಬಿಟ್ರೆ ಅಂದರೆ ಸಾಲ್ವ್ ಆಗ್ತದೆ. ಆ ಹಂತದಲ್ಲಿ ಗೋಕಾಕ್ ಮೇಲೆ ಅವ್ರು ಮಾತಾಡಿದ್ರೆ ಸರಿ ಆಗ್ತದೆ. ಈಶ್ವರಪ್ಪನವರು ಹೊಸ ಮತ್ತೊಂದು ಬ್ರಿಗೇಡ್ ಚಾಲೂ ಮಾಡಿದ್ದಾರೆ. ನಾನು ನೋಡಿದಂತೆ ಇನ್ನು ಏನಿಲ್ಲ, ನಾನು ಅರ್ಬನ್ ಕ್ಷೇತ್ರ ಡೈರಿ ಹೆಲ್ತ್ ಅನ್ಕೊಂಡು ಮುಂದಿನ ನಮ್ಮ ಬೆಳಗಾವಿ ನಮ್ಮ ರೈತರಿಗೆ ಒಂದು ಆರ್ಥಿಕ ಶಕ್ತಿ ಕೊಡುವಂಥ ಕೆಲಸನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.